ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇಂದು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿರುವ ಪಾಪನಾಶ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಂದರೆ ಅಲ್ಲಿನ ದೇವಾಲಯ ತೋರಿಸುತ್ತೇನೆ. ಬೀದರ್ ಎಂದರೆ ಇತಿಹಾಸದ ನಾಡು. ಇಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ, ಕೋಟೆಗಳು, ಪುರಾತನ ದೇವಾಲಯಗಳು ಪ್ರಸಿದ್ಧ ಆಗಿವೆ. ಈ ಪಾಪನಾಶ ಕ್ಷೇತ್ರವು ಹಸಿರು ಪ್ರಕೃತಿಯ ನಡುವೆ ನೆಲೆಸಿದ್ದ ಶಾಂತ ವಾತಾವರಣದಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ವಿಶೇಷವಾಗಿ ಶಿವಭಕ್ತರು ಈ ಕ್ಷೇತ್ರವನ್ನು ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸುತ್ತಾರೆ. ಇತಿಹಾಸ ಪ್ರಕಾರ ಈ ದೇವಾಲಯವು ಬಹಳ ಹಳೆಯದು. ಈ ದೇವಾಲಯದ ಮುಖ್ಯ ಆಕರ್ಷಣೆ ಇಲ್ಲಿನ ಶಿವಲಿಂಗ. ಭಕ್ತರು ಈ ಶಿವಲಿಂಗವನ್ನು ಅತ್ಯಂತ ಶಕ್ತಿಶಾಲಿ ಎಂದು ನಂಬುತ್ತಾರೆ. ಈ ದೇವಾಲಯದ ಒಂದು ಪೌರಾಣಿಕ ಕಥೆ ಇದೆ. ಶ್ರೀರಾಮನು ಲಂಕೆಯ ಯುದ್ಧದ ನಂತರ ಹಿಂತಿರುಗುವಾಗ ಶ್ರೀರಾಮನು ಇಲ್ಲಿ ಬಂದು ಶಿವಲಿಂಗ ಸ್ಥಾಪಿಸಿದ್ದಾನೆಂದು ನಂಬಲಾಗಿದೆ. ಶ್ರೀರಾಮನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿದನು. ರಾವಣನು ಬ್ರಾಹ್ಮಣನಾಗಿದ್ದನು. ಆದ್ದರಿಂದ ಬ್ರಹ್ಮಹತ್ಯದ ಪಾಪಗಳನ್ನು ಕಳೆಯಲು ಇಲ್ಲಿ ಶಿವನನ್ನು ಪೂಜಿಸಿದನು ಎಂದು ಹೇಳಲಾಗಿದೆ. ಶ್ರೀರಾಮನು 108 ಲಿಂಗಗಳನ್ನು ಸ್ಥಾಪಿಸಿದ್ದಾನೆ ಎಂದು ಹೇಳಲಾಗಿದೆ. ಅದರಲ್ಲಿ ಇದು ಒಂದು. ಈ ದೇವಾಲಯದ ಕೆಳಗಡೆ ಭಾಗದಲ್ಲಿ ಒಂದು ದೊಡ್ಡ ಕೊಳವಿದೆ. ಇಲ್ಲಿ ನೈಸರ್ಗಿಕವಾಗಿ ಝರಿ ಇದೆ. ಅಂದರೆ ನೀರು ಯಾವಾಗಲೂ ಇರುತ್ತವೆ. ಇಲ್ಲಿ ಮಹಾಶಿವರಾತ್ರಿ ಉತ್ಸವ ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಹಬ್ಬ ಎಂದರೆ ಮಹಾಶಿವರಾತ್ರಿ. ಆ ದಿನ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ. ರಾತ್ರಿಯೆಲ್ಲ ಜಾಗರಣೆ, ಭಜನೆ, ಪೂಜೆ ಮತ್ತು ಅಭಿಷೇಕ. ಹಾಗೂ ಶ್ರಾವಣ ಮಾಸದಲ್ಲಿ ಕೂಡ ಜನರು ಈ ದೇವಾಲಯಕ್ಕೆ ಬರುತ್ತಾರೆ. ಶ್ರಾವಣ ಮಾಸದಲ್ಲಿ ಭಕ್ತರು ಬಂದು ಶಿವನ ಅಭಿಷೇಕ ಮಾಡುತ್ತಾರೆ. ಶಿವನಿಗೆ ವಿಶೇಷವಾಗಿ ಹಾಲು, ನೀರು ಅಭಿಷೇಕ ಮಾಡಿ ಬಿಲ್ವಪತ್ರೆ ಹಾಕಲಾಗುತ್ತದೆ. ಇಲ್ಲಿ ಶ್ರಾವಣ ಮಾಸದಲ್ಲಿ 1 ತಿಂಗಳ ಜಾತ್ರೆ ಇರುತ್ತದೆ. ಬೇರೆ ಊರಿನಿಂದ ಕೂಡ ಭಕ್ತರು ಬರುತ್ತಾರೆ ಮತ್ತು ಸುತ್ತ ಹಳ್ಳಿಯಲ್ಲಿಂದ ಕೂಡ ಭಕ್ತರು ಬರುತ್ತಾರೆ. ಇಲ್ಲಿನ ವಿಶೇಷ ಏನೆಂದರೆ ಸ್ಪರ್ಶ ದರ್ಶನ ಇದೆ. ಅಂದರೆ ನಾವು ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಬಹುದು. ಶಿವನ ಮುಂದೆ ನಂದಿ ಕೂಡ ಇದೆ. ಹಾಗೆ ಹೊರಗಡೆ 3 ಶಿವಲಿಂಗಗಳು ಇವೆ. ಇಲ್ಲಿ ಕೆಲವರು ಸಾಧು ಸಂತರು ತಪಸ್ಸೆ ಕೂಡ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪಾಪನಾಶ ಕ್ಷೇತ್ರವು ವಿಶೇಷವಾಗಿ
ಆಧ್ಯಾತ್ಮಿಕ ಶಾಂತಿಯನ್ನು ನೀಡುವ ಸ್ಥಳವೆಂದು ಭಕ್ತರು ಹೇಳುತ್ತಾರೆ. ಮಹಾಶಿವರಾತ್ರಿಯ ದಿನ ಭಕ್ತರು ಉಪವಾಸ ಮಾಡಿ ಶಿವನ ಆರಾಧನೆ ಮಾಡುತ್ತಾರೆ. ದೇವಾಲಯದ ಸುತ್ತಮುತ್ತ ಜಾತ್ರೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಹಿಂದಿನ ಕಾಲದಲ್ಲಿ ಅನೇಕ ಯಾತ್ರಿಕರು ದೂರದಿಂದ ನಡೆದುಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಮಾಡುತ್ತಿದ್ದರು. ಇಂದಿಗೂ ಕೂಡ ಕೆಲವು ಭಕ್ತರು ತಮ್ಮ ಕುಟುಂಬದ ಸಂಕಷ್ಟಗಳು ದೂರವಾಗಲೆಂದು ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ. ಭಕ್ತಿಯಿಂದ ಪೂಜಿಸಿದರೆ ಭಕ್ತರ ಪಾಪಗಳು ದೂರವಾಗುತ್ತವೆ ಎಂದು ಆಶೀರ್ವಾದ ನೀಡಿದನೆಂದು ಹೇಳಲಾಗುತ್ತದೆ. ಆದುದರಿಂದಲೇ ಈ ಸ್ಥಳಕ್ಕೆ ಪಾಪನಾಶ ಎಂಬ ಹೆಸರು ಬಂದಿದೆ. ಪಾಪನಾಶ ಕ್ಷೇತ್ರದ ವಿಶೇಷತೆಗಳು: ಪಾಪ ಪರಿಹಾರ ಕ್ಷೇತ್ರವೆಂಬ ನಂಬಿಕೆ, ಪುರಾತನ ಶಿವ ದೇವಸ್ಥಾನ, ಪವಿತ್ರ ತೀರ್ಥ, ಮಹಾಶಿವರಾತ್ರಿಯ ಭವ್ಯ ಆಚರಣೆ, ಪ್ರಕೃತಿಯ ಮಧ್ಯದಲ್ಲಿರುವ ಶಾಂತ ವಾತಾವರಣ. ಇಲ್ಲಿ ಬಂದು ಶಿವನ ದರ್ಶನ ಮಾಡಿದ್ದರೆ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ನಂಬಿಕೆ ಇದೆ. ಬೀದರ್ ಜಿಲ್ಲೆಯ ವೈಭವ: ಪಾಪನಾಶ ದೇವಾಲಯ ಮಾತ್ರವಲ್ಲ, ಬೀದರ್ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಇತಿಹಾಸದ ಖಜಾನೆ ಇದೆ. ಇಲ್ಲಿನ ಫೋರ್ಟ್, ಗುರುದ್ವಾರಗಳು, ಮೈಲಾರ್ ಮಲ್ಲಣ್ಣ ದೇವಸ್ಥಾನ, ಸಿದ್ಧಿವಿನಾಯಕ್ ಟೆಂಪಲ್, ನರಸಿಂಹದೇವರ ಗುಡಿ ನರಸಿಂಹಝರ್ನೆ ಮತ್ತು ಸೀಮಿ ನಾಗಣ್ಣ, ಇನ್ನೂ ಅನೇಕ ಪುರಾತನ ಗುಡಿಗಳು ಇವೆ. ಒಂದು ಸಲ ಬೀದರ್ ಜಿಲ್ಲೆಯನ್ನು ಭೇಟಿ ಕೊಡಿ, ಇಲ್ಲಿನ ಇತಿಹಾಸವನ್ನು ತಿಳಿದುಕೊಳ್ಳಿ. ಒಮ್ಮೆ ಜೀವನದಲ್ಲಿ ಈ ಕ್ಷೇತ್ರ ಭೇಟಿ ನೀಡಿ ಶಿವನ ದರ್ಶನ ಮಾಡಿದರೆ ಮನಸ್ಸಿಗೆ ವಿಶಿಷ್ಟ ಶಾಂತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಧನ್ಯವಾದ. ಹರ್ ಹರ್ ಮಹಾದೇವ್. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.